5,000ಕ್ಕೂ ಹೆಚ್ಚು ಜನಕ್ಕೆ ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಬಿಸಿ ಮುದ್ದೆ, ಅನ್ನ, ಸಾರು, ಪಾಯಸ, ಕಾಲಭೈರೇಶ್ವರ ಸ್ವಾಮಿ ಪ್ರಸಾದವಾಗಿ ನಾವೆಲ್ಲರಿಗೂ ನೀರಿನ ಬಾಟ್ಲು ಸಫಿಷಿಯೆಂಟಾಗಿ ನೀರಿನ ಬಾಟ್ಲು ಶುದ್ಧ ಕುಡಿಯೋ ನೀರು ಕೊಡ್ತಾ ಇದ್ದೀವಿ. ಅಡಿಕೆ ಪಟ್ಟೆಯಲ್ಲಿ ಊಟ ಕೊಡ್ತಾ ಇದ್ದೀವಿ. ಎಷ್ಟೇ ಜನ ಬಂದರೂ ಕೂಡ ನಾವು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಕಾಲಭೈರವ ಜಾತ್ರೆ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ನಡೀಲಿ. ಭಗವಂತ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಸುತ್ತ ಬಸರಾಳು ಹೋಬಳಿಯಲ್ಲಿ ದೊಡ್ಡ ಜಾತ್ರೆ ಅಂದರೆ ಈ ಬಸರಾಳು ಕಾಲಭೈರವೇಶ್ವರ ಜಾತ್ರೆ. ಜನ ಇದೇ ಥರ ಈ ಜಾತ್ರೆಗೆ ಹೆಚ್ಚು ಬೆಂಬಲ ಕೊಡಲಿ. ಎಲ್ಲರೂ ಪೊಲೀಸರೊಂದಿಗೆ ಸಹಕರಿಸಿ. ಧನ್ಯವಾದಗಳು. ಕಾಲಭೈರೇಶ್ವರ ಸ್ವಾಮಿ ಕಾಶಿಯಿಂದ ಬಂದು ನೆಲೆಸಿರೋದಂಥ ಸಾಲಿಗ್ರಾಮ ಸ್ವರೂಪದಲ್ಲಿ ಬಂದು ನೆಲೆಸಿರತಕ್ಕಂಥದ್ದು. ಅಕ್ಕಪಕ್ಕ 48 ಹಳ್ಳಿಗಳು ಸೇರಿ ಈ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಹಲವಾರು ನಮ್ಮ ಯುವಕರು ಕೂಡ ಸೇರಿ ತಿಂಡಿಯನ್ನು ಕೂಡ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಜನಗಳಿಗೆ ಅಲ್ಲಿ ಇಲ್ಲಿ ಯಾವುದೂ ಕೂಡ ಬೇಸರ ಆಗಬಾರ್ದು ಅಂತೇಳಿ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಕೂಡ ನಾವಿಲ್ಲಿ ಆಯೋಜನೆಯನ್ನು ಮಾಡ್ತಾ ಇದ್ದೇವೆ. ಇಷ್ಟು ನಿರಂತರವಾಗಿ ಇಲ್ಲಿ ನಡ್ಕೊಂಬರ್ತಾ ಇದೆ.